ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ನಮ್ಮ ಸ್ಕೂಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ಯಾಕೆ ಲಾಗ್ ಮಾಡಬಾರ್ದು, ನಮ್ಮ ಸ್ಕೂಲ್ನ, ನನ್ನ ಬಾಲ್ಯದ ನೆನಪನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಟೀಚರ್ಸ್ನ, ನಮ್ಮ ಸ್ಕೂಲ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್. ನೋಡಿ ಗೈಸ್, ನಾನು ರೆಡಿ ಆಗಿದ್ದೀನಿ, ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ, ನನ್ನ ಸ್ಕೂಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ. ನಾನು ನಮ್ಮ ತಮ್ಮ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವನು ಅದೇ ಸ್ಕೂಲಲ್ಲಿ ಕಲ್ತಿದ್ದು, ನಾನು ಅದೇ ಸ್ಕೂಲಲ್ಲೇ ಕಲ್ತಿದ್ದು. ಈ ಪ್ಲೇಸು ನಮ್ಮ ಸ್ಕೂಲಿಗೆ ಹೋಗಬೇಕಾದ್ರೆ ಸಿಗ್ತಿತ್ತು. ಇದಕ್ಕೆ ನಾವು ಜಾಕೋಲ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿಂದನೇ ವಾಟರ್ ಪ್ಯೂರಿಫೈರ್ ಆಗಿ ಎಲ್ಲ ಹಳ್ಳಿಗಳಿಗೂ ಮತ್ತು ಹೊಲಕ್ಕೂ ಎಲ್ಲ ನೀರು ಹೋಗುತ್ತೆ. ಆ್ಯಂಡ್ ಕೃಷ್ಣಾ ನದಿ ನೀರಿದು. ಸುತ್ತಮುತ್ತ ಇರೋದ್ರಲ್ಲಿ ಇದೇ ದೊಡ್ಡ ಕೆನಲು. ತುಂಬ ಬಿಸಿಲಿತ್ತು ವಿಡಿಯೋ ಮಾಡಬೇಕಾದ್ರೆ. ಊರಿಂದ ನಮ್ಮ ಸ್ಕೂಲು 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಜಾಕೋಲ್ ಬಂತು ಅಂದರೆ ಸ್ಕೂಲಿಗೆ ಹತ್ತಿರ ಇದ್ದೀವಿ ಅಂತ ಅರ್ಥ. ಚಿಕ್ಕವರಿದ್ದಾಗ ನಾವು ಬಸ್ನಲ್ಲಿ ಜಗಳ ಮಾಡ್ತಿದ್ವಿ, ಇವತ್ತೆಷ್ಟು ನೀರಿದೆ, ಇವತ್ತು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಬೆಟ್ ಕಟ್ತಿದ್ವಿ. ಯಾಕೋ ಕೆನಲ್ ಹತ್ರನೇ ಹೋಗಬೇಕು ಅಂತ ಅನ್ನಿಸ್ತು. ನೀರು ಹತ್ರನೇ ಹೋದೆ. ತುಂಬ ಶಾಂತವಾಗಿತ್ತು, ತುಂಬ ಖುಷಿಯಾಯಿತು. ಬಿಜಾಪುರನ್ನು ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಯಾಕಂದರೆ ಇದು ಒಂದೇ ಜಿಲ್ಲೆಯಲ್ಲಿ 5 ನದಿಗಳು ಹರಿತವೆ: ಕೃಷ್ಣ, ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ. ಇವಾಗ ನಾನು ಕೂತಿರೋದು ಕೃಷ್ಣಾ ನದಿ ಹತ್ರ. ನಮ್ಮ ಸ್ಕೂಲ್ ಇರೋದು ಬಳುತಿನಲ್ಲಿ. ಆಲ್ಮೋಸ್ಟ್ ಬಳುತಿ ರೀಚ್ ಆದ್ವಿ. ಸ್ವಲ್ಪ ಭಯ ಆಗ್ತಿದೆ, ನಮ್ಮ ಸರ್ ನನ್ನನ್ನು ಕಂಡು ಹಿಡಿತಾರೋ ಇಲ್ವೋ ಅಂತ. ಸ್ಕೂಲ್ ಹತ್ರನೇ ಈ ಟೆಂಪಲ್ ಇರೋದು. ಈ ಟೆಂಪಲ್ನಲ್ಲಿ ತುಂಬ ಒಳ್ಳೆ ಮೆಮೊರೀಸ್ ಇದ್ದಾವೆ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗ ಈ ಟೆಂಪಲ್ ಹತ್ರನೇ ಬಂದು ಅಪ್ಪ ಅಮ್ಮ ಬುತ್ತಿ ತೊಗೊಂಡೆಲ್ಲ ಬರ್ತಿದ್ರು. ಈ ಟೆಂಪಲಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇದೇ ನಮ್ಮ ಸ್ಕೂಲು. ಇದು ಹಾಸ್ಟೆಲ್ ಗೇಟು. ಆ್ಯಂಡ್ ನಮ್ಮ ಸರಿಗೆ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅವರೇ ನಮ್ಮ ಸರ್, ಮಲ್ಲಿಕಾರ್ಜುನ್ ಸರ್ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡೋದು. ನಾನು ಯಾರಂತ ಗೊತ್ತಾಯಿತು ಅವ್ರಿಗೆ. ಹಿಂಗೆ ಇವಾಗ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳ್ತಾಯಿದ್ರು. ತಕ್ಷಣವೇ ನನಗೆ ಕಂಡಿಡ್ದು, ನಾಗರದಿನಿ ಶಿವನಗೌಡ್ರ ಮಗಳಲ್ವ ನೀವು ಅಂತ ಕಂಡಿಡ್ದು ತುಂಬ ಚೆನ್ನಾಗಿ ಮಾತಾಡ್ಸೋದ್ರು. ಖುಷಿ ಆಯಿತು ನನಗೆ. ಇಷ್ಟು ವರ್ಷ ಅದನ್ನು ಸರಿ ನೆನ್ಪಿಟ್ಕೊಂಡಿದ್ದಾರಲ್ಲ ನಮಗೆ ಅಂತ ಖುಷಿ ಆಯಿತು. ಈ ಟೀಚರ್ಗೆಲ್ಲ ಮೀಟಾಗಿ ಇವಾಗ ಹಾಸ್ಟೆಲ್ ಕಡೆ ಬಂದಿದ್ದೀವಿ. ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತಾರೆ. ಅದರಲ್ಲಿ ಹಾಸ್ಟೆಲ್ ಅಂತ ಬಂದರೆ ಇನ್ನೂ ಒಳ್ಳೆ ಮೆಮೊರೀಸ್ ಇರುತ್ತೆ. ಇದು ನಮ್ಮ ಟೀಚರ್ ಮನೆ. ನಾವಿರುವಾಗ ಇದೇ ನಮ್ಮ ಟೀಚರ್ ಮನೆ. ಇದು ಎಲ್ಲ ಫುಲ್ ಇಂಪ್ರೂವೈಸೇಷನ್ ಮಾಡಿದ್ದಾರೆ. ನೋಡಿ, ನಮ್ಮ ಅಣ್ಣ ಕಲ್ತಿರೋದು ಹಾಸ್ಟೆಲ್ ರೂಮ್ ಇದು. ಈಗಲೂ ಅದೇ ಥರನೇ ಇದೆ. ನಮ್ಮ ಅಣ್ಣ ಇದೇ ರೂಮಲ್ಲಿ ಕಲ್ತಿರೋದು. ಆ್ಯಂಡ್ ಇವಾಗ ನಾವು ಕ್ಯಾಂಟೀನಿಗೆ ಬಂದ್ವಿ. ಈ ಥರ ಇರಲಿಲ್ಲ. ಇದು ಫುಲ್ ಹಾಲು ಜನರಲ್ ಹಾಸ್ಟೆಲ್ ಆಗಿತ್ತು. ಇವಾಗ ಫುಲ್ ಚೇಂಜಸ್ ಆಗಿದೆ. ಆ್ಯಂಡ್ ಮತ್ತು ಹಿಂದ್ಗಡೆ ಹೋದರೆ ಅಡುಗೆ ಮನೆ. ಆ್ಯಂಡ್ ಇದು ಗಿರಣಿ ಬಂದ್ಬಿಟ್ಟು. ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು. ಸೊ ಎಲ್ಲರಿಗೂ ಬೀಸೋಕ್ಕಾಗಲ್ಲ ಅಂತ ಅವರೇ ಒಂದು ಗಿರಣಿ ತಂದು ಇಟ್ಕೊಂಡಿದ್ರು. ಸೊ ಇಲ್ಲೇ ಗಿರಣಿ. ಆ್ಯಂಡ್ ಆ ರೂಮ್ ಬಂದುಬಿಟ್ಟು ಇದು ಅಡುಗೆ ರೂಮು. ಫುಲ್ ಎಲ್ಲ ಮಕ್ಕಳಿಗೆಲ್ಲ ಅಡುಗೆ ಎಲ್ಲ ಇಲ್ಲೇ ಮಾಡ್ತಿದ್ರು. ಆಮೇಲೆ ಈ ರೂಮ್ ಬಂದುಬಿಟ್ಟು ಓನ್ಲಿ ಚಪಾತಿ ರೋಟಿ. ಇದು ಚಪಾತಿ ರೋಟಿ ಮಾಡೋಕ್ಕಂತಲೇ ಇದು ರೂಮ್ ಇತ್ತು. ಇದೇ ಹಾಸ್ಟೆಲ್ ಎಂಡು. ಅಲ್ಲಿ ಕಾಂಪೌಂಡ್ ಕಾಣ್ತಿದ್ದಿಲ್ಲ, ಅದೇ ಹಾಸ್ಟೆಲ್ ಎಂಡು. ಆ್ಯಂಡ್ ಇದು ಬಂದುಬಿಟ್ಟು ಹಾಸ್ಟೆಲಲ್ಲಿರೋರಿಗೆ ಬಟ್ಟೆ ತೊಳೆಯೋಕ್ಕೆ ಅದೆಲ್ಲ ಪ್ಲೇಸು. ಹಾಸ್ಟೆಲಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದ್ರ ಕಷ್ಟ ಏನೋ ಅಂತ. ಅವರೇ ಬಟ್ಟೆ ತೊಳಿಬೇಕು. ಎಲ್ಲ ಹಾಸ್ಟೆಲ್ ಲೈಫ್ ತುಂಬ ಕಲಿಸುತ್ತೆ. ಇವಾಗ ಸಮ್ಮರ್ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಆಗಿಲ್ಲ. ಆ್ಯಂಡ್ ಫುಲ್ ಗಿಡ ಮರಗಳು, ಎಲ್ಲ ಥರದ ಹಣ್ಣುಗಳನ್ನು ಇಲ್ಲೇ ಬೆಳೆಸಿದ್ದಾರೆ ಅವರು. ಇದು ನಮ್ಮ ಟೀಚರ್ ರೂಮ್ ಆಗಿತ್ತು. ಸೊ ಟೀಚರ್ಸ್ ಎಲ್ಲ ಕಾರವಾರಿಂದ ಎಲ್ಲ ಇಲ್ಲಿ ಟೀಚ್ ಮಾಡೋಕ್ಕೆ ಬರ್ತಿದ್ರು. ಸೊ ಅವರು ಇದೇ ರೂಮಲ್ಲಿ ಇರ್ತಿದ್ರು. ನಾವಿದ್ದಾಗ ಇದೇ ರೂಮಲ್ಲಿ ಇರ್ತಿದ್ರು. ಇದು ಒಂದು ರೂಮು. ಮತ್ತು ನೆಕ್ಸ್ಟ್ ಒಂದು ರೂಮು ಟೀಚರ್ಸ್ಗೆ. ಅದರ ನೆಕ್ಸ್ಟ್ ರೂಮು ಬಂದು ಗರ್ಲ್ಸ್ದು ಹಾಸ್ಟೆಲು. ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ನಾವಿದ್ದಾಗ ಏನು ಇರ್ತಿರ್ಲಿಲ್ಲ. ಇಲ್ಲೆಲ್ಲ ಹಣ್ಣುಗಳೆಲ್ಲ ಇರ್ತಿತ್ತು. ಸೊ ನಾವೇ ಕಿತ್ಕೊಂಡು ತಿಂತಿದ್ವಿ. ಆ್ಯಂಡ್ ಇದು ಒಂದೇ ಗರ್ಲ್ಸ್ ರೂಮು. ಸೊ ಅದೆರಡು ಟೀಚರ್ಸ್ ರೂಮ್ ಅಂತ ಇತ್ತು. ನಾವಿದ್ದಾಗ ಇದಷ್ಟೇ ಹಾಸ್ಟೆಲ್ ಇತ್ತು. ಸೊ ಇದಷ್ಟೇ ಸ್ಟೂಡೆಂಟ್ಸ್ ಇದ್ದರು. ಇದು ಗ್ರೌಂಡು. ಆ್ಯಂಡ್ ಇವಾಗ ಈಗ ರೀಸೆಂಟಾಗಿ ಇದು ಹೊಸ ಹಾಸ್ಟೆಲ್ ಅಂತ ಮಾಡಿದ್ದಾರೆ. ಹಾಸ್ಟೆಲ್ ಮಕ್ಕಳಿಗೆಲ್ಲ ಚಪಾತಿ ಮಾಡೋದು, ಗೋಧಿ ಗೀದಿ ಎಲ್ಲ ಇಲ್ಲೇ, ರೇಷನ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ಇಲ್ಲೆಲ್ಲ ಫುಲ್ ಗಿಡಗಳಿದ್ದಾವೆ. ಎಲ್ಲ ಥರದ ಹಣ್ಣುಗಳು ಇಲ್ಲಿದ್ದಾವೆ ಫುಲ್ಲು. ನಾವಿರೋವಾಗ ಏನಿರಲಿಲ್ಲ ಇದು. ಆ್ಯಂಡ್ ಇದೆಲ್ಲ ರೂಮ್ಸ್ ಎಲ್ಲ ಸಪ್ರೇಟಾಗಿ ಇದ್ದಾವೆ. ಮೊದಲೆಲ್ಲ ಜನರಲ್ ಇತ್ತು.
ಜನರಲ್ ಇತ್ತು. ಸೊ ಇವಾಗ ಈ ಥರ ಒಂದು ರೂಮಲ್ಲಿ 4 ಜನ ಅಂತ ಸಪ್ರೇಟಾಗಿ ಮಾಡಿದ್ದಾರೆ. ಈ ಥರ ಕಾಟ್ ಎಲ್ಲ. ಯಪ್ಪ, ಈ ಸ್ಕೂಲು ಈ ಹಾಸ್ಟೆಲು ಯಾವಾಗ ಬಿಟ್ಟು ಹೋಗ್ತೀವಿ, ಒಂದೇ ಸರ್ತಿ ಹೋದರೆ ಮತ್ತೆ ತಿರುಗು ನೋಡಲ್ಲ ಅಂತ ಹೇಳ್ತಿದ್ವಿ. ಇವಾಗೆಲ್ಲ ಅನಿಸುತ್ತೆ ಸ್ಕೂಲ್ ಲೈಫೇ ಬೆಸ್ಟು ಅಂತ. ಸುಮ್ಮನೆ ಊಟ ಮಾಡೋದು, ಸ್ಕೂಲ್ ಹೋಗೋದು, ಆಟ ಆಡೋದು ಅಷ್ಟೇ ಜೀವನ ಇರ್ತಿತ್ತು. ಎಲ್ಲ ಅವಾಗ ತಿಳಿತಾ ಇರಲಿಲ್ಲ, ಇವಾಗ ತಿಳಿತಾ ಇದೆ. ಆದರೆ ಆ ಥರ ಮಾಡೋಕ್ಕಾಗಲ್ಲ. ನೆನೆಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈ ಟೈಮ್ ಮತ್ತೆ ಬರಲ್ಲ. ಹಾಂ ರೀ, ಇನ್ನೊಂದು 15 ದಿವಸ ಇರುತ್ತೆ. ವಿಡಿಯೋ ಮಾಡೋದನ್ನ ನೋಡ್ತಾ ಇದ್ರು ಸರ್. ಬಂದು ಅವರೇ ಹೇಳ್ತಿದ್ರು, ನೀವಿದ್ದಾಗ ಇದೆಲ್ಲ ಇರಲಿಲ್ಲ, ಇವಾಗ ಇಂಪ್ರೂವೈಸೇಷನ್ ಆಗಿದೆ ಅಂತ. ಸ್ಕೂಲು ಬುಕ್ಕಲ್ಲಿರೋ ಲೆಸನ್ ಹೇಳುತ್ತೆ, ಬಟ್ ಹಾಸ್ಟೆಲು ಲೈಫ್ ಲೆಸನ್ ಹೇಳಿಕೊಡುತ್ತೆ. ಯಾರ್ಯಾರು ಅಪ್ಪ ಅಮ್ಮನ ಬಿಟ್ಟು ಹಾಸ್ಟೆಲಲ್ಲಿ ಓದ್ತಿದ್ರು ಅವರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟು. ಬನ್ನಿ ಇವಾಗ ಮೇಲ್ಗಡೆ ನಮ್ಮ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಮ್ಮ ಕ್ಲಾಸ್ ರೂಮ್ ಎಲ್ಲ ತೋರಿಸ್ಕೊಡ್ತೀನಿ. 17 to 18 ಇಯರ್ಸ್ ಬ್ಯಾಕು ನಾನು ಈ ಸ್ಕೂಲಲ್ಲಿ ಕಲ್ತಿದ್ದು. ಸರ್ ಇನ್ನೂ ನೆನಪಿಟ್ಕೊಂಡಿದ್ದಾರೆ ನಮಗೆ. ಆ್ಯಂಡ್ ಈ ಸ್ಕೂಲ್ ವಿಶೇಷತೆ ಏನಪ್ಪ ಅಂದರೆ ನನ್ನ ಫ್ಯಾಮಿಲಿಲಿರೋರು ಎಲ್ಲರೂ ಇದೇ ಸ್ಕೂಲಲ್ಲೇ ಕಲ್ತಿರೋದು. ಆಲ್ಮೋಸ್ಟ್ ಒಂದು 7 to 8 ಮೆಂಬರ್ಸ್ ನಾವು ಇದೇ ಸ್ಕೂಲಲ್ಲೇ ಕಲ್ತಿದ್ದೀವಿ. ನಾನು, ನಮ್ಮ ಅಣ್ಣ, ನಮ್ಮ ಕಸಿನ್ಸು ಎಲ್ಲರೂ ಇದೇ ಸ್ಕೂಲಲ್ಲೇ ಕಲ್ತಿರೋದು ನಾವು. ಇವಾಗ ಈ ಸ್ಕೂಲ್ಗೆ ಇದೇ ಮೇನ್ ಗೇಟು. ನಾವಿದ್ದಾಗೆಲ್ಲ ಇರಲಿಲ್ಲ, ಇವಾಗ ಕಂಪೌಂಡ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವಿದ್ದಾಗ ಓನ್ಲಿ 10 to 12 ರೂಮ್ಸ್ ಇತ್ತು. ಜಸ್ಟ್ ಫಸ್ಟ್ ಫ್ಲೋರ್ ಮಾತ್ರನೇ ಇತ್ತು. ಇವಾಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಆಗಿದೆ. ಆ್ಯಂಡ್ ನಾನು ಫಸ್ಟ್ ಡೇ ಸ್ಕೂಲಿಗೆ ಬಂದಾಗ ಯಾವ ರೂಮಲ್ಲಿ ಕೂತಿದ್ದೆ, ಯಾವ್ದು ನನ್ನ ಕ್ಲಾಸ್ ರೂಮು ಅಂತ ಬನ್ನಿ ತೋರಿಸ್ತೀನಿ. ನಾನು 3rd ಸ್ಟ್ಯಾಂಡರ್ಡ್ ಈ ಸ್ಕೂಲಿಗೆ ಫಸ್ಟ್ ಟೈಮ್ ಅಡ್ಮಿಷನ್ ಮಾಡಿದ್ದು. ಸೊ ಇದೇ ನನ್ನ ಫಸ್ಟ್ ಕ್ಲಾಸು. ಆ್ಯಂಡ್ ನಾನು ಫಸ್ಟ್ ಕ್ಲಾಸ್ ಹೋಗ್ತಿರ್ಬೇಕಾದ್ರೆ ಹನುಮಂತ ಸರ್ ಅಂತ ಕ್ಲಾಸ್ ಮಾಡ್ತಿದ್ರು. ಅವಾಗ ಮ್ಯಾಥ್ಸ್ ಟೀಚರ್ ಆಗಿರೋ ಹನುಮಂತ ಸರ್ ಅಂತ. ಸೊ ನಾನು ಅವರೇ ಈ ಸ್ಕೂಲಲ್ಲಿ ಫಸ್ಟ್ ಟೀಚರು. ಆ್ಯಂಡ್ ನಾನು ಇದೇ ಬೇಸ್ಮೆಂಟ್ ಕೂತ್ಕೊಂಡಿದ್ದೆ, ಇನ್ನೊಂದು ಚಿಕ್ಕದಾಗಿದೆ. ಅವಾಗ ಪಂಚಾಂಗ ಪಠನ, ಗಾದೆ ಮಾತು, ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ ಇದೆಲ್ಲ ಓದಿ ಡೈಲಿ ಓದಿ ಹೇಳ್ತಿದ್ವಿ. ಇದು ನಮ್ಮ 6th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮು. ನೋಡಿ ನಮಗೆ ಯಾರು ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ನಾವಿದ್ದಾಗ ಇದೇ ದೊಡ್ಡ ಕ್ಲಾಸ್ ರೂಮ್ ಆಗಿತ್ತು. ಆ್ಯಂಡ್ ಬೇರೆದೆಲ್ಲ ಚಿಕ್ಕದಾಗಿತ್ತು. ಇದೇ ಒಂದು ದೊಡ್ಡ ಕ್ಲಾಸ್ ರೂಮು. ಏನಾದರೂ ಫಂಕ್ಷನ್ ಅದು ಇದ್ದರೆ ಇದೇ ಫಂಕ್ಷನ್ ಹಾಲು. ಎಲ್ಲ ಫಂಕ್ಷನ್ಸ್ ಎಲ್ಲ ಇಲ್ಲೇ ಮಾಡ್ತಿದ್ರು. ಇದು ನನ್ನ 6th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮು. ಆ್ಯಂಡ್ ಲಾಸ್ಟಲ್ಲಿ ಕೂರ್ತಾ ಇದ್ದೆ ನಾನು. ಇದು ಬಂದುಬಿಟ್ಟು ನನ್ನ 7ನೇ ತರಗತಿ ಕ್ಲಾಸ್ ರೂಮು. ನಾವು 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರಬೇಕಾದ್ರೆ ಜಸ್ಟ್ 20 ಮೆಂಬರ್ಸ್ ಇದ್ವಿ. 12 to 15 ಮೆಂಬರ್ಸ್ ಬಾಯ್ಸು, ಉಳಿದವರೆಲ್ಲ ಗರ್ಲ್ಸ್ ಇದ್ವಿ. ಆ್ಯಂಡ್ ಆ ಕಡೆ ಎಲ್ಲ ಬಾಯ್ಸ್ ಕೂರ್ತಾಯಿದ್ರು. ಆ್ಯಂಡ್ ಜಸ್ಟ್ ಇದು ಒಂದು ರೂಮ್ ಮಾತ್ರ ನಾವು ಗರ್ಲ್ಸ್ ಕೂರ್ತಾ ಇದ್ವಿ. ಕ್ಲಾಸ್ಗೂ ಹೊರಗಡೆನೇ ಇರ್ತದೆ. ಇಲ್ಲಿ ಟೈಮ್ ಯೂಸ್ ಮಾಡಿ ನಮಗೆ ಪನಿಷ್ಮೆಂಟ್ ಕೊಡ್ತಿದ್ರು. ತುಂಬ ಮೆಮೊರೀಸ್ ಇದೆ. ಇಲ್ಲಿ ಒಂದು ಸತಿ ನಿಂತಿದ್ದು. ಆ್ಯಂಡ್ ತುಂಬ ಏನಾದರೂ ಗಲಾಟೆ ಮಾಡಿದ್ರೆ ತುಂಬ ಏನೋ ಟೀಚರ್ಸಿಗೆಲ್ಲ ಇರೋದ್ರಲ್ಲಿ ಗ್ರೌಂಡಲ್ಲಿ ಹೀಗೆ ಕೈ ಮೇಲೆ ಮಾಡ್ಕೊಂಡು ನಿಂತಿದ್ದು. ಸೊ ಕ್ಲಾಸಲ್ಲಿರೋ ಎಲ್ಲನೂ ನಮಗೆ ಕೊಡ್ತಿದ್ರು. ಅವಾಗ ನಮ್ಮ ಕ್ಲಾಸ್ನೇ ಆಗಲಿ ಅಂತ ಟೀಚರ್ಸ್ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ ಊಟ ಇಲ್ಲೇ ಎಲ್ಲ ಜೊತೆಗೆ ಕುತ್ಕೊಂಡು ಮಾಡ್ತಿದ್ವಿ. ಆ್ಯಂಡ್ ಅಲ್ಲಿ ಲಾಸ್ಟಲ್ಲಿ ಕೃಷ್ಣ ರಿವರ್ ಬ್ಯಾಕ್ ವಾಟರ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಇವಾಗೆಲ್ಲ ಗಿಡ ಎಲ್ಲ ಬೆಳೆಸಿದರೆ ಕಾಣಲ್ಲ. ಸೊ ಮೊದಲೆಲ್ಲ ಕೃಷ್ಣ ಬ್ಯಾಕ್ ವಾಟರ್ ಎಲ್ಲ ಕಾಣ್ತಿತ್ತು. ನಾವು ಇದೇ ಪ್ಲೇಸಲ್ಲೇ ಊಟ ಮಾಡ್ತಿದ್ವಿ ಎಲ್ಲರೂ. ಓದ್ತಾ ಇರೋ ಮಕ್ಕಳಿಗೆಲ್ಲ ಇದು ಸಪ್ರೇಟು ಟಿಫನ್ನು, ಊಟ ಎಲ್ಲ ಇದೇ ಪ್ಲೇಸಲ್ಲಿ ಮಾಡಬೇಕಂತೆ. ಇದು ಕಟ್ಟೆ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನೀರಿನ ವ್ಯವಸ್ಥೆನೂ ಎಲ್ಲ ಇದೆ. ಇದು ಫುಲ್ ಕಂಪ್ಲೀಟ್ಲಿ ನಮ್ಮ ಸ್ಕೂಲು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಮಗೆ ಇಷ್ಟು ಒಳ್ಳೆ ಭವಿಷ್ಯ ಕೊಟ್ಟಿದ್ದಕ್ಕೆ, ನಾವು ಇಷ್ಟು ಒಳ್ಳೆ ಪೊಸಿಷನಲ್ಲಿ ಇರೋದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಸರ್.